ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಂಪ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ 20ನೇ ವಾರ್ಡ್ ಮಾರುತಿ ನಗರದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಸಂಕೀರ್ಣವನ್ನು ಸಮಾರೋಪ ಸಮಾರಂಭದಲ್ಲಿ ನ್ಯಾಯಾಲಯ ವೇಗವಾಗಿ, ಸಮರ್ಪಕವಾಗಿ, ಸಮಾನವಾಗಿ ನ್ಯಾಯವನ್ನು ಒದಗಿಸಿಕೊಡುವ ನ್ಯಾಯಾಲಯ ಮುಖ್ಯ ಕರ್ತವ್ಯವಾಗಿದೆ. ಶಾಶ್ವತವಾಗಿ ಗ್ರಾಮೀಣ ಭಾಗದ ಹೆಚ್ಚು ಜನರಿಗೆ ಸುಲಭವಾಗಿ ತ್ವರಿತ ಮನೆ ಬಾಗಿಲಿಗೆ ನ್ಯಾಯವನ್ನು ಒದಗಿಸಿಕೊಡುವ ಸಲುವಾಗಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಕಂಪ್ಲಿ ಭಾಗದಲ್ಲಿ ಮೀಸಲಿಟ್ಟ ನ್ಯಾಯಾಲಯ ಸರ್ವೆ ನಂಬರ್ 442A 3.15 ಗುಂಟೆ ಜಾಗದಲ್ಲಿ ಭವ್ಯವಾದ, ವಿಶಾಲವಾದ ನ್ಯಾಯಾಲಯ ಸಂಕೀರ್ಣವನ್ನು ತ್ವರಿತಗತಿಯಲ್ಲಿ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನ್ಯಾಯಾಲಯ ಕಟ್ಟಡವನ್ನು ನಿರ್ಮಿಸಿಕೊಡುವುದಾಗಿ ಕಟ್ಟಡವನ್ನು ವೀಕ್ಷಿಸಿ ಕುಂದುಕೊರತೆಗಳನ್ನು ಆಲಿಸಿದ, ಸನ್ಮಾನ ಸ್ವೀಕರಿಸಿ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಕಂಪ್ಲಿ ಶಾಸಕರಾದ ಜೆಎನ್ ಗಣೇಶ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ದಿನಗಳಲ್ಲಿ ಕಂಪ್ಲಿ ಭಾಗದ ಜನತೆಗೆ ಆ ಕೇಸಸ್ಗಳು ಇಷ್ಟಿರ್ಬೇಕಂತ ನನಗೆ ಹಿರಿಯ ವಕೀಲರ ಹತ್ರ ಚರ್ಚೆ ಮಾಡಿದ್ಮೇಲೆ ಇದ್ರು. ಹಂಗಾಗಿ ಇವಾಗೇನು ಕರ್ನಾಟಕ ರಾಜ್ಯದಲ್ಲಿ 136 ಕೋರ್ಟ್ಗಳು ಏನು ಪ್ರಪೋಸಲ್ ಇದ್ದಾವೆ, ಅದರಲ್ಲಿ ಈ ಸತಿ ರಾಜ್ಯ ಸರ್ಕಾರ 23 ಕೋಟಿಗೆ ಅನುದಾನ ಬಿಡುಗಡೆ ಮಾಡ್ತು ಅಂತ PWD ಇಂದ ಹೇಳಿದ್ದಾರೆ. ಹಂಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನಮ್ಮ ಭಾಗಕ್ಕೆ ಏನು ಕೋರ್ಟ್ ಪ್ರಪೋಸಲ್ ಒಂದೇ ರಾಜ್ಯ ಸರ್ಕಾರಕ್ಕೆ ಬಂದು ಕರೆವಾದರೆ ಕೆಲವೇ ದಿನಗಳಲ್ಲಿ, ಮತ್ತೇನು ದೂರ ಇರಲ್ಲ, ಕೆಲವೇ ದಿನಗಳಲ್ಲಿ ಒಂದು 25 ಕೋಟಿ ರೂಪಾಯಿ ಕಟ್ಟಡ ಏನು ಕೋರ್ಟ್ ಕಟ್ಟಡಕ್ಕೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಯಾಕಂದರೆ ಕಂಪ್ಲಿ ಭಾಗದಲ್ಲಿ ಹೊಸ ಅಂದರೆ ಇವತ್ತು ಮಿನಿ ವಿಧಾನಸೌಧ ಹೊಸ ಇತಿಹಾಸ, ಅದಾದಮೇಲೆ 100 ಬೆಡ್ ಹಾಸ್ಪಿಟ್ಲ್ ಹೊಸ ಇತಿಹಾಸ, ಸೋಮಪ್ಪ ಕೆರೆ, ಅದಾದಮೇಲೆ ಕೋರ್ಟ್ ಇರಲಿ, ಬ್ರಿಡ್ಜ್ ಇರಲಿ, ಅನೇಕ ಬರೋಂಥ ಸಂಪರ್ಕ ರಸ್ತೆಗಳು ಇರಲಿ, ಫೈರ್ ಸ್ಟೇಷನ್ ಇರಲಿ, ಹೊಸವು ಇವೆಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಏನು ಅನುಕೂಲ ಆಗ್ತಿತ್ತು ಅಂದರೆ ಭಾಳ ಈಸಿಯಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ಇವತ್ತು ಕೋರ್ಟು, ಫೈರ್ ಸ್ಟೇಷನ್ನು, 100 ಬೆಡ್ ಹಾಸ್ಪಿಟ್ಲು, ಮಿನಿ ವಿಧಾನಸೌಧ, ಇಂಥ ಅನೇಕ ಅಭಿವೃದ್ಧಿ ಕೆಲಸಗಳು ನಡೀತಿದ್ದಾವೆ. ಹಾಗಾಗಿ ನಮ್ಮ ಕಂಪ್ಲಿ ಭಾಗದ ಎಲ್ಲ ಇವತ್ತೇನು ವಕೀಲರು ಏನಿದ್ದಾರೆ ಪ್ರಾಮಾಣಿಕವಾಗಿ ಅವ್ರಿಗೆ ಕೂಡ ಒಂದು ಇವಾಗೇನು 2 ದಿನಕ್ಕೆ ಇಲ್ಲೇನು ಕೋರ್ಟ್ ನಡೆಸೋಕ್ಕೆ ಅನುಮತಿ ಸಿಕ್ಕಿದೆ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತಿದೆ. ಇವ್ರ ಬೇಡಿಕೆ ಒಂದೇ, ಹಿರಿಯ ವಕೀಲರು ಮತ್ತು ಎಲ್ಲ ವಕೀಲರಿಗೂ ಇವಾಗೇನು ಅದು 25 ಕೋಟಿ ರೂಪಾಯಿ ಒಂದು ಮಾಡಿಬಿಟ್ರೆ ಭಾಳ ದೊಡ್ಡ ಅನುಕೂಲ ಆಗ್ತಿದೆ, ಪ್ರಾರಂಭ ಆಗ್ತಿತ್ತು ಅಂತಂದು ಹೇಳಕತ್ತಾರೆ. ಹಂಗಾಗಿ ನೋಡೋಣ, ಪೇಟೆ ಬಸವೇಶ್ವರ ಮತ್ತೆ ಸೋಮಪ್ಪನ ಆಶೀರ್ವಾದದಿಂದ ಅದು ಒಂದು, ಯಾಕಂದ್ರೆ ನಮ್ಮ ಮನಸ್ಥಿತಿ ಹಂಗಂದ್ರೆ ಒಂದು ಯಾವ್ದನ್ನ ಇವಾಗ ಹಾಕ್ಬಿಟ್ಬಿಟ್ರೆ ಅದು ನಿದ್ದೆ ಬರಲ್ಲ. ಪ್ರಾಮಾಣಿಕವಾಗಿ ನಾನು ಪ್ರಯತ್ನ. ನ್ಯಾಯಾಲಯ ಉದ್ಘಾಟನೆಗೆ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಅಂತ ಇವಾಗ ನೋಡ್ರಿ, ನಾನೇನಂದ್ರೆ ಇವಾಗ ಪ್ರಾಮಾಣಿಕವಾಗಿ ಇವಾಗ ಕೋರ್ಟ್ ಪ್ರಾರಂಭ ಆಗಿ ಇವಾಗ ವಕೀಲರೆಲ್ಲ ಗಮನಕ್ಕೆ ತಗೊಂಬಂದ್ರು. ಏನು ಜಡ್ಜ್ ಸಾಹೇಬ್ರು ಅವರೆಲ್ಲ ರೂಮ್ಗಳಂತೂ ಅವ್ರಿಗೆ ಐತಿ, ನಮ್ಮ ಲಾಯರ್ಗಳಿಗೆ ಕೂಡಕ್ಕೆ ಜಾಗ ಇಲ್ಲ ಅಂತಂದು ಹೇಳಿದ್ರು. ಹಂಗಾಗಿ ಇಲ್ಲೊಂದು ಸಣ್ಣದೊಂದು ಆರೋ ಪ್ಲಾಂಟ್, ಒಂದು ಲಾಯರ್ಗಳಿಗೆಲ್ಲ ಒಂದು ಕೂಡ್ಲಿಕ್ಕೆ ಇವಾಗ ಅಂದ್ರೆ ಪ್ರಾರಂಭ ಫಸ್ಟ್ ಸ್ಟೆಪ್. ಇವಾಗ ಮದುವೆ ಆದ ಕೂಡಲೇ ಮಕ್ಕಳಾಗಲ್ಲ, 9 ತಿಂಗಳು ಕಾಯ್ಬೇಕು. ಹಾಗಾಗಿ ಅದು ಹಂತವಾಗಿ 100% ಗಮನಕ್ಕಿದೆ. ಯಾಕಂದ್ರೆ ನಮ್ಮ ಜನಗಳೆಲ್ಲ ಖುಷಿ ಇರಬೇಕು, ಸಾರ್ವಜನಿಕರೆಲ್ಲ ಒಳ್ಳೇದಾಗಬೇಕು. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅದು ನನಗೆ ಆಗಲ್ಲ ಅಂಬೋದು ನನ್ನ ಇದ್ರಾಗ ಡಿಕ್ಷನರಿಯಾಗಿಲ್ಲ, ಅದು ಹಾಗೆ ಆಗ್ತಿತ್ತು, ಅದ್ರಿಗೇನು ಬೇರೆ ಮಾತಿಲ್ಲ, ಇನ್ನು ಆಗ್ತಿತ್ತು. ಹಂಗಾಗಿ ಒಳ್ಳೇದಾಗ್ತೈತಿ. ಹಂಗಾಗಿ ಎಲ್ಲ ಇವತ್ತೇನು ಕಕ್ಷಿದಾರ ಇವತ್ತೇನು ಇವರಿದ್ದಾರೆ ಕೇಸ್ಗಳು ಎಲ್ಲ ಇದ್ದಾಗವಲ್ಲ, ಅವ್ರಿಗೆ ಕಕ್ಷಿದಾರಗಳಿಗೆ ನಿಟ್ಟು ಬಿಡಂತ ಇವತ್ತು ಒಂದು ಸುದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ವಕೀಲರು ಸಾಹಿತ್ಯ ಎಲ್ಲರೂ ಕೂಡ ಇದ್ರಾಗ